ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗಿದ್ದಾರೆ ಧ್ರುವ. ನಾನು ಆಗ್ಲೇ ಕೇಳ್ತಾ ಇದ್ದೆ, ಈತನ ಅಸಲಿ ಮುಖ ಏನು ಅನ್ನುವಂಥದ್ದು ಈಗ ಪೊಲೀಸರ ತನಿಖೆಯಿಂದಷ್ಟೇ ಗೊತ್ತಾಗ್ತಾ ಇದೆ. ಇದರ ಜೊತೆಯಲ್ಲಿ ಅನಸ್ತೇಶಿಯಾ ವಿಚಾರವಾಗಿ ಈಗ ಏನು ತನಿಖೆ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಏನೇನಿದೆ ಅಂತ. ಅಶ್ವಿನಿ, ಮುಖ್ಯವಾಗಿ ಈ ಕೃತಿಕನನ್ನ ಆತ ಕೊಂದಿರುವಂತದ್ದು ಅನಸ್ತೇಶಿಯಾವನ್ನ ಕೊಟ್ಟು ಅಂತ ಗೊತ್ತಾಗಿರುವಂತದ ಕಾರಣಕ್ಕಾಗಿ ಈ ಅನಸ್ತೇಶಿಯಾ ಹೇಗ್ ಸಿಕ್ತು, ಎಲ್ಲಿ ಖರೀದಿ ಮಾಡಿದ್ದಾನೆ ಅನ್ನುವಂಥದ್ದನ್ನ ಈಗ ಸದ್ಯ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಆತನ ಸಹೋದರನ ಮೆಡಿಕಲ್ ಅಲ್ಲಿ ತೆಗೆದುಕೊಂಡಿರುವಂತಹ ಅನುಮಾನ ಇತ್ತು. ಆ ಒಂದು ನಿಟ್ಟಿನಲ್ಲಿ ಈ ಅನಸ್ತೇಶಿಯಾವನ್ನ ಎಲ್ಲಿ ಖರೀದಿ ಮಾಡಿದ್ದಾರೆ ಅನ್ನುವಂತಹ ವರದಿಯನ್ನ ಈಗ ಸದ್ಯ ಕಮಿಷನರ್ ಆಫ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ಗೆ ಒಂದು ಪತ್ರವನ್ನ ಬರೆದಿದ್ದಾರೆ ಮಾರತ್ಹಳ್ಳಿ ಪೊಲೀಸರು. ಈ ಪತ್ರದ ಮೂಲಕ ಕಳೆದ 6 ತಿಂಗಳಲ್ಲಿ ಎಲ್ಲೆಲ್ಲಿ ಅನಸ್ತೇಶಿಯಾವನ್ನ ಕೊಡಲಾಯಿತು, ಯಾವ ಕೇಸ್ಗಳಲ್ಲಿ ಅನಸ್ತೇಶಿಯಾವನ್ನ ಬಳಕೆ ಆಯಿತು ಎನ್ನುವಂತ ಪ್ರತಿಯೊಂದು ಡೇಟಾ ಕೂಡ ಅವ್ರ ಹತ್ರ ಇರುತ್ತೆ. ಆ ಡೇಟಾವನ್ನ ನೀಡುವಂತೆ ಈಗ ಸದ್ಯ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಈ ಕೇಸ್ನಲ್ಲಿ ಈ ಕೊಲೆ ಆಯ್ತು ನೋಡಿ, ಕೊಲೆ ಆದ ನಂತರ ಈ ಆರೋಪಿ ಮಹೇಂದ್ರ ರೆಡ್ಡಿ ಏನಿದ್ದಾನೆ ಆತ ಎಲ್ಲಿದ್ದ ಅನ್ನುವಂಥದ್ದನ್ನ ಕೂಡ ಸದ್ಯ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಆತ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದ, ಆತನ ಹಿಂದೆ ಯಾರಿದ್ದಾರೆ, ಆತನ ಲೊಕೇಶನ್ ಅನ್ನ ಕೂಡ ಸದ್ಯ ಸಿಡಿಆರ್ ಮೂಲಕ ತೆಗೆಯುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಈಗ ಕೃತಿಕಾ ರೆಡ್ಡಿ ಕೊಲೆ ಕೇಸ್ನಲ್ಲಿ ಮಹೇಂದ್ರನನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಆತನನ್ನ 12 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಂತಹ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ವಿಚಾರಣೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಅನಸ್ತೇಶಿಯಾ ಮೂಲ ಏನಿದೆ ಅದನ್ನ ಪತ್ತೆ ಮಾಡ್ಲಿಕ್ಕೂ ಕೂಡ ಮುಂದಾಗಿರುವಂತದ್ದು. ಈಗ ಅನಸ್ತೇಶಿಯಾ ಕೊಟ್ಟಂತಹ ಆ ಒಂದು ಮೆಡಿಕಲ್ ವಿರುದ್ಧ ಕೂಡ ಸದ್ಯ ಕ್ರಮ ಆಗುತ್ತೆ. ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಬಳಕೆಯನ್ನ ಮಾಡುವಂತಿಲ್ಲ. ಅದಕ್ಕೆ ಒಂದಿಷ್ಟು ಪ್ರೋಟೋಕಾಲ್ ಕೂಡ ಇದ್ದಾವೆ. ಹೀಗಾಗಿ ಈ ಒಂದು ಅನಸ್ತೇಶಿಯಾವನ್ನ ದುರ್ಬಳಕೆ ಮಾಡಿಕೊಂಡಂತಹ ಪ್ರಕರಣ ಕೂಡ ಇವರಿಗೆ ಮತ್ತೆ ಸುತ್ತಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಅದ್ರ ಹಿಂದೆ ಶಾಮೀಲಾದಂತಹವರಿಗೂ ಕೂಡ ಪೊಲೀಸರು ಅವರನ್ನ ಕೂಡ ಬಂಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಅಶ್ವಿನಿ. ರೈಟ್ ಧ್ರುವ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಮತ್ತೆ ಜಾಯ್ನ್ ಆಗಿದ್ದಾರೆ ಧ್ರುವ. ನಾನು ಆಗ್ಲೇ ಕೇಳ್ತಾ ಇದ್ದೆ, ಈತನ ಅಸಲಿ ಮುಖ ಏನು ಅನ್ನುವಂಥದ್ದು ಈಗ ಪೊಲೀಸರ ತನಿಖೆಯಿಂದಷ್ಟೇ ಗೊತ್ತಾಗ್ತಾ ಇದೆ. ಇದರ ಜೊತೆಯಲ್ಲಿ ಅನಸ್ತೇಶಿಯಾ ವಿಚಾರವಾಗಿ ಈಗ ಏನು ತನಿಖೆ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಏನೇನಿದೆ ಅಂತ. ಅಶ್ವಿನಿ, ಮುಖ್ಯವಾಗಿ ಈ ಕೃತಿಕನನ್ನ ಆತ ಕೊಂದಿರುವಂತದ್ದು ಅನಸ್ತೇಶಿಯಾವನ್ನ ಕೊಟ್ಟು ಅಂತ ಗೊತ್ತಾಗಿರುವಂತದ ಕಾರಣಕ್ಕಾಗಿ ಈ ಅನಸ್ತೇಶಿಯಾ ಹೇಗ್ ಸಿಕ್ತು, ಎಲ್ಲಿ ಖರೀದಿ ಮಾಡಿದ್ದಾನೆ ಅನ್ನುವಂಥದ್ದನ್ನ ಈಗ ಸದ್ಯ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಆತನ ಸಹೋದರನ ಮೆಡಿಕಲ್ ಅಲ್ಲಿ ತೆಗೆದುಕೊಂಡಿರುವಂತಹ ಅನುಮಾನ ಇತ್ತು. ಆ ಒಂದು ನಿಟ್ಟಿನಲ್ಲಿ ಈ ಅನಸ್ತೇಶಿಯಾವನ್ನ ಎಲ್ಲಿ ಖರೀದಿ ಮಾಡಿದ್ದಾರೆ ಅನ್ನುವಂತಹ ವರದಿಯನ್ನ ಈಗ ಸದ್ಯ ಕಮಿಷನರ್ ಆಫ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ಗೆ ಒಂದು ಪತ್ರವನ್ನ ಬರೆದಿದ್ದಾರೆ ಮಾರತ್ಹಳ್ಳಿ ಪೊಲೀಸರು. ಈ ಪತ್ರದ ಮೂಲಕ ಕಳೆದ 6 ತಿಂಗಳಲ್ಲಿ ಎಲ್ಲೆಲ್ಲಿ ಅನಸ್ತೇಶಿಯಾವನ್ನ ಕೊಡಲಾಯಿತು, ಯಾವ ಕೇಸ್ಗಳಲ್ಲಿ ಅನಸ್ತೇಶಿಯಾವನ್ನ ಬಳಕೆ ಆಯಿತು ಎನ್ನುವಂತ ಪ್ರತಿಯೊಂದು ಡೇಟಾ ಕೂಡ ಅವ್ರ ಹತ್ರ ಇರುತ್ತೆ. ಆ ಡೇಟಾವನ್ನ ನೀಡುವಂತೆ ಈಗ ಸದ್ಯ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಈ ಕೇಸ್ನಲ್ಲಿ ಈ ಕೊಲೆ ಆಯ್ತು ನೋಡಿ, ಕೊಲೆ ಆದ ನಂತರ ಈ ಆರೋಪಿ ಮಹೇಂದ್ರ ರೆಡ್ಡಿ ಏನಿದ್ದಾನೆ ಆತ ಎಲ್ಲಿದ್ದ ಅನ್ನುವಂಥದ್ದನ್ನ ಕೂಡ ಸದ್ಯ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಆತ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದ, ಆತನ ಹಿಂದೆ ಯಾರಿದ್ದಾರೆ, ಆತನ ಲೊಕೇಶನ್ ಅನ್ನ ಕೂಡ ಸದ್ಯ ಸಿಡಿಆರ್ ಮೂಲಕ ತೆಗೆಯುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಈಗ ಕೃತಿಕಾ ರೆಡ್ಡಿ ಕೊಲೆ ಕೇಸ್ನಲ್ಲಿ ಮಹೇಂದ್ರನನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಆತನನ್ನ 12 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಂತಹ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ವಿಚಾರಣೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಅನಸ್ತೇಶಿಯಾ ಮೂಲ ಏನಿದೆ ಅದನ್ನ ಪತ್ತೆ ಮಾಡ್ಲಿಕ್ಕೂ ಕೂಡ ಮುಂದಾಗಿರುವಂತದ್ದು. ಈಗ ಅನಸ್ತೇಶಿಯಾ ಕೊಟ್ಟಂತಹ ಆ ಒಂದು ಮೆಡಿಕಲ್ ವಿರುದ್ಧ ಕೂಡ ಸದ್ಯ ಕ್ರಮ ಆಗುತ್ತೆ. ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಬಳಕೆಯನ್ನ ಮಾಡುವಂತಿಲ್ಲ. ಅದಕ್ಕೆ ಒಂದಿಷ್ಟು ಪ್ರೋಟೋಕಾಲ್ ಕೂಡ ಇದ್ದಾವೆ. ಹೀಗಾಗಿ ಈ ಒಂದು ಅನಸ್ತೇಶಿಯಾವನ್ನ ದುರ್ಬಳಕೆ ಮಾಡಿಕೊಂಡಂತಹ ಪ್ರಕರಣ ಕೂಡ ಇವರಿಗೆ ಮತ್ತೆ ಸುತ್ತಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಅದ್ರ ಹಿಂದೆ ಶಾಮೀಲಾದಂತಹವರಿಗೂ ಕೂಡ ಪೊಲೀಸರು ಅವರನ್ನ ಕೂಡ ಬಂಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಅಶ್ವಿನಿ. ರೈಟ್ ಧ್ರುವ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಮತ್ತೆ ಜಾಯ್ನ್ ಆಗಿದ್ದಾರೆ ಧ್ರುವ. ನಾನು ಆಗ್ಲೇ ಕೇಳ್ತಾ ಇದ್ದೆ, ಈತನ ಅಸಲಿ ಮುಖ ಏನು ಅನ್ನುವಂಥದ್ದು ಈಗ ಪೊಲೀಸರ ತನಿಖೆಯಿಂದಷ್ಟೇ ಗೊತ್ತಾಗ್ತಾ ಇದೆ. ಇದರ ಜೊತೆಯಲ್ಲಿ ಅನಸ್ತೇಶಿಯಾ ವಿಚಾರವಾಗಿ ಈಗ ಏನು ತನಿಖೆ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಏನೇನಿದೆ ಅಂತ.
ಅಶ್ವಿನಿ, ಮುಖ್ಯವಾಗಿ ಈ ಕೃತಿಕನನ್ನ ಆತ ಕೊಂದಿರುವಂತದ್ದು ಅನಸ್ತೇಶವನ್ನ ಕೊಟ್ಟು ಅಂತ ಗೊತ್ತಾಗಿರುವಂತದ ಕಾರಣಕ್ಕಾಗಿ ಈ ಅನಸ್ತೇಶ ಹೇಗ್ ಸಿಕ್ತು, ಎಲ್ಲಿ ಖರೀದಿ ಮಾಡಿದ್ದಾನೆ ಅನ್ನುವಂಥದ್ದನ್ನ ಈಗ ಸದ್ಯ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಆತನ ಸಹೋದರನ ಮೆಡಿಕಲ್ ಅಲ್ಲಿ ತೆಗೆದುಕೊಂಡಿರುವಂತಹ ಅನುಮಾನ ಇತ್ತು. ಆ ಒಂದು ನಿಟ್ಟಿನಲ್ಲಿ ಈ ಅನಸ್ತೇಶವನ್ನ ಎಲ್ಲಿ ಖರೀದಿ ಮಾಡಿದ್ದಾರೆ ಅನ್ನುವಂತ ವರದಿಯನ್ನ ಈಗ ಸದ್ಯ ಕಮಿಷನರ್ ಆಫ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ಗೆ ಒಂದು ಪತ್ರವನ್ನ ಬರೆದಿದ್ದಾರೆ ಮಾರತಹಳ್ಳಿ ಪೊಲೀಸರು. ಈ ಪತ್ರದ ಮೂಲಕ ಕಳೆದ 6 ತಿಂಗಳಲ್ಲಿ ಎಲ್ಲೆಲ್ಲಿ ಅನಸ್ತೇಶವನ್ನ ಕೊಡಲಾಯಿತು, ಯಾವ ಕೇಸ್ಗಳಲ್ಲಿ ಅನಸ್ತೇಶವನ್ನ ಬಳಕೆ ಆಯಿತು ಎನ್ನುವಂತ ಪ್ರತಿಯೊಂದು ಡೇಟಾ ಕೂಡ ಅವ್ರ ಹತ್ರ ಇರುತ್ತೆ. ಆ ಡೇಟಾವನ್ನ ನೀಡುವಂತೆ ಈಗ ಸದ್ಯ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಈ ಕೇಸ್ನಲ್ಲಿ ಈ ಕೊಲೆ ಆಯ್ತು ನೋಡಿ, ಕೊಲೆ ಆದ ನಂತರ ಈ ಆರೋಪಿ ಮಹೇಂದ್ರ ರೆಡ್ಡಿ ಏನಿದ್ದಾನೆ ಆತ ಎಲ್ಲಿದ್ದ ಅನ್ನುವಂಥದ್ದನ್ನ ಕೂಡ ಸದ್ಯ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಆತ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದ, ಆತನ ಹಿಂದೆ ಯಾರಿದ್ದಾರೆ, ಆತನ ಲೊಕೇಶನ್ ಅನ್ನ ಕೂಡ ಸದ್ಯ ಸಿಡಿಆರ್ ಮೂಲಕ ತೆಗೆಯುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಈಗ ಕೃತಿಕಾ ರೆಡ್ಡಿ ಕೊಲೆ ಕೇಸ್ನಲ್ಲಿ ಮಹೇಂದ್ರನನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಆತನನ್ನ 12 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಂತಹ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ವಿಚಾರಣೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಅನಸ್ತೇಶಿಯಾ ಮೂಲ ಏನಿದೆ ಅದನ್ನ ಪತ್ತೆ ಮಾಡ್ಲಿಕ್ಕೂ ಕೂಡ ಮುಂದಾಗಿರುವಂತದ್ದು. ಈಗ ಅನಸ್ತೇಶಿಯಾ ಕೊಟ್ಟಂತಹ ಆ ಒಂದು ಮೆಡಿಕಲ್ ವಿರುದ್ಧ ಕೂಡ ಸದ್ಯ ಕ್ರಮ ಆಗುತ್ತೆ. ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಬಳಕೆಯನ್ನ ಮಾಡುವಂತಿಲ್ಲ. ಅದಕ್ಕೆ ಒಂದಿಷ್ಟು ಪ್ರೋಟೋಕಾಲ್ ಕೂಡ ಇದ್ದಾವೆ. ಹೀಗಾಗಿ ಈ ಒಂದು ಅನಸ್ತೇಶಿಯವನ್ನ ದುರ್ಬಳಕೆ ಮಾಡಿಕೊಂಡಂತಹ ಪ್ರಕರಣ ಕೂಡ ಇವರಿಗೆ ಮತ್ತೆ ಸುತ್ತಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಅದ್ರ ಹಿಂದೆ ಶಾಮೀಲಾದಂತಹವರಿಗೂ ಕೂಡ ಪೊಲೀಸರು ಅವರನ್ನ ಕೂಡ ಬಂಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಅಶ್ವಿನಿ. ರೈಟ್ ಧ್ರುವ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಮತ್ತೆ ಜಾಯ್ನ್ ಆಗಿದ್ದಾರೆ ಧ್ರುವ. ನಾನು ಆಗ್ಲೇ ಕೇಳ್ತಾ ಇದ್ದೆ, ಈತನ ಅಸಲಿ ಮುಖ ಏನು ಅನ್ನುವಂಥದ್ದು ಈಗ ಪೊಲೀಸರ ತನಿಖೆಯಿಂದಷ್ಟೇ ಗೊತ್ತಾಗ್ತಾ ಇದೆ. ಅದರ ಜೊತೆಲಿ ಅನಸ್ತೇಶಿಯಾ ವಿಚಾರವಾಗಿ ಈಗ ಏನ್ ತನಿಖೆ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಏನೇನಿದೆ ಅಂತ. ಅಶ್ವಿನಿ, ಮುಖ್ಯವಾಗಿ ಈ ಕೃತಿಕನನ್ನ ಆತ ಕೊಂದಿರುವಂತದ್ದು ಅನಸ್ತೇಶವನ್ನ ಕೊಟ್ಟು ಅಂತ ಗೊತ್ತಾಗಿರುವಂತದ ಕಾರಣಕ್ಕಾಗಿ ಈ ಅನಸ್ತೇಶಿಯಾ ಹೇಗ್ ಸಿಕ್ತು, ಎಲ್ಲಿ ಖರೀದಿ ಮಾಡಿದ್ದಾನೆ ಅನ್ನುವಂಥದ್ದನ್ನ ಈಗ ಸದ್ಯ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಆತನ ಸಹೋದರನ ಮೆಡಿಕಲ್ ಅಲ್ಲಿ ತೆಗೆದುಕೊಂಡಿರುವಂತಹ ಅನುಮಾನ ಇತ್ತು. ಆ ಒಂದು ನಿಟ್ಟಿನಲ್ಲಿ ಈ ಅನಸ್ತೇಶಿಯಾವನ್ನ ಎಲ್ಲಿ ಖರೀದಿ ಮಾಡಿದ್ದಾರೆ ಅನ್ನುವಂತ ವರದಿಯನ್ನ ಈಗ ಸದ್ಯ ಕಮಿಷನರ್ ಆಫ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ಗೆ ಒಂದು ಪತ್ರವನ್ನ ಬರೆದಿದ್ದಾರೆ ಮಾರತಹಳ್ಳಿ ಪೊಲೀಸರು. ಈ ಪತ್ರದ ಮೂಲಕ ಕಳೆದ 6 ತಿಂಗಳಲ್ಲಿ ಎಲ್ಲೆಲ್ಲಿ ಅನಸ್ತೇಶವನ್ನ ಕೊಡಲಾಯಿತು, ಯಾವ ಕೇಸ್ಗಳಲ್ಲಿ ಅನಸ್ತೇಶವನ್ನ ಬಳಕೆ ಆಯಿತು ಎನ್ನುವಂತ ಪ್ರತಿಯೊಂದು ಡೇಟಾ ಕೂಡ ಅವ್ರ ಹತ್ರ ಇರುತ್ತೆ. ಆ ಡೇಟಾವನ್ನ ನೀಡುವಂತೆ ಈಗ ಸದ್ಯ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಈ ಕೇಸ್ನಲ್ಲಿ ಈ ಕೊಲೆ ಆಯ್ತು ನೋಡಿ, ಕೊಲೆ ಆದ ನಂತರ ಈ ಆರೋಪಿ ಮಹೇಂದ್ರ ರೆಡ್ಡಿ ಏನಿದ್ದಾನೆ ಆತ ಎಲ್ಲಿದ್ದ ಅನ್ನುವಂಥದ್ದನ್ನ ಕೂಡ ಸದ್ಯ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಆತ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದ, ಆತನ ಹಿಂದೆ ಯಾರಿದ್ದಾರೆ, ಆತನ ಲೊಕೇಶನ್ ಅನ್ನ ಕೂಡ ಸದ್ಯ ಸಿಡಿಆರ್ ಮೂಲಕ ತೆಗೆಯುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಈಗ ಕೃತಿಕಾ ರೆಡ್ಡಿ ಕೊಲೆ ಕೇಸ್ನಲ್ಲಿ ಮಹೇಂದ್ರನನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಆತನನ್ನ 12 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಂತಹ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ವಿಚಾರಣೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಅನಸ್ತೇಶಿಯಾ ಮೂಲ ಏನಿದೆ ಅದನ್ನ ಪತ್ತೆ ಮಾಡ್ಲಿಕ್ಕೂ ಕೂಡ ಮುಂದಾಗಿರುವಂತದ್ದು. ಈಗ ಅನಸ್ತೇಶಿಯಾ ಕೊಟ್ಟಂತಹ ಆ ಒಂದು ಮೆಡಿಕಲ್ ವಿರುದ್ಧ ಕೂಡ ಸದ್ಯ ಕ್ರಮ ಆಗುತ್ತೆ. ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಬಳಕೆಯನ್ನ ಮಾಡುವಂತಿಲ್ಲ. ಅದಕ್ಕೆ ಒಂದಿಷ್ಟು ಪ್ರೋಟೋಕಾಲ್ ಕೂಡ ಇದ್ದಾವೆ. ಹೀಗಾಗಿ ಈ ಒಂದು ಅನಸ್ತೇಶಿಯವನ್ನ ದುರ್ಬಳಕೆ ಮಾಡಿಕೊಂಡಂತಹ ಪ್ರಕರಣ ಕೂಡ ಇವರಿಗೆ ಮತ್ತೆ ಸುತ್ತಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಅದ್ರ ಹಿಂದೆ ಶಾಮೀಲಾದಂತಹವರಿಗೂ ಕೂಡ ಪೊಲೀಸರು ಅವರನ್ನ ಕೂಡ ಬಂಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಅಶ್ವಿನಿ. ರೈಟ್ ಧ್ರುವ, ಥ್ಯಾಂಕ್ ಯು ಡೀಟೇಲ್ಸ್ಗೆ.